ಸರಿ, ಇವಾಗ ನಾವ್ ಎಲ್ಲಿ ಹೋಗ್ತಿರೋದು? ಈಗ ಲಲಿತಾ ಅನ್ನೋರ್ ಮನೆಯಲ್ಲಿ ಹೋಗ್ತಾ ಇದ್ದೀವಿ. ನಿಮ್ ಊರಿಗೆ ನಾವ್ ಬಂದಿದ್ದೆ ಯಾಕಂತ ಹೇಳಿದ್ರೆ ಇಲ್ಲಿನ ಹಾಡಾಗಿರ್ಬೋದು, येसुदेवा मिया करीना तुझी सेवा, अगरबत्ती आणलं तुझ्यासाठी ರೆಡ್ ಚಿಕನ್ ಕರಿ ಮಾಡೋದು ಹೇಗೆ ಅದಕ್ಕೆ ಸುಮ್ಮನೆ ಸಿಟ್ ಮಾಡ್ಕೊಂಡು ಚಿಕನ್ ರೆಡ್ ಚಿಕನ್ ಕರಿ ರೆಡಿ ಆಗಿದೆ. ನಮ್ಗೇನಾದ್ರು ಹಾವು ಕಾಣಿಸ್ತು ಅಂತಂದ್ರೆ ನಾವು ಎತ್ಕೊಂಡು ಓಡ್ತಾ ಇರ್ತೀವಿ. ಎಲ್ರಿಗೂ ರಾಘುಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಇಷ್ಟೊತ್ತು ರಾತ್ರಿಯಲ್ಲಿ ಈ ಕತ್ಲಲ್ಲಿ ಎಲ್ಲಿದ್ದೀವಿ? ಎಸ್, ಯಲ್ಲಾಪುರ ತಾಲೂಕಿನ ತೊಟ್ಟಲುಗುಂಡಿಯ ಸಿದ್ದಿವಾಡದಲ್ಲಿದ್ದೀವಿ. ತುಂಬಾ ಅದ್ಭುತವಾದಂತಹ ಕಲ್ಚರ್ ಅನ್ನ ಹೊಂದಿರತಕ್ಕಂತಹ ಊರಿದು. ಕಲ್ಚರ್ ಒಟ್ಟಿಗೆ ಅಡಿಗೆ ಸಂಪ್ರದಾಯ ಕೂಡ ಬೇರೆ 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 ವಿಭಿನ್ನವಾದಂತಹ ಅಡಿಗೆ ಸಂಪ್ರದಾಯ ಕೂಡ ಇಲ್ಲಿದೆ. ಅದನ್ನ ನಿಮ್ಗೆ ತೋರಿಸೋಂತ ಒಂದು ಪ್ರಯತ್ನ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ನೀವು ನಮ್ ಜೊತೆ ಅಲ್ಲಿನ ಪ್ರಿಪ್ರೇಷನ್ ಹೇಗಿರುತ್ತೆ, ಅಲ್ಲಿನ ಸಂಸ್ಕೃತಿ ಹೇಗಿರುತ್ತೆ, ಕಲ್ಚರ್ ಹೇಗಿರುತ್ತೆ, ಅದರದ್ದು ಸ್ವಲ್ಪ ಚಿಕ್ಕ 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 ತುಣುಕನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ. ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ಸರ್? ರಾಕಿ ಅಂತ. ರಾಕಿ ಸರ್. ಸೊ ಇವಾಗ ನಾವು ನಿಮ್ ಊರಿಗೆ, ನಮ್ದು ರಾಘುಸ್ ಕಿಚನ್ ಅಂತ ಒಂದು ಚಾನಲ್ ಇದೆ. ಸೊ ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಅಲ್ಲಿರುವಂತ ಕಲ್ಚರ್ ನ ತೋರಿಸುವಂತ ಒಂದು ಪ್ರಯತ್ನ. ಈ ಊರಿಗೆ ಬರ್ಬೇಕಂತ ತುಂಬಾ ದಿನದಿಂದ ಆಸೆ ಇತ್ತು, ಅದು ಇವಾಗ ಈಡೇರಿದೆ. ನೀವು ನಿಮ್ಮ ಕಲ್ಚರ್ ಆಗಿರ್ಲಿ ಅಥವಾ ನಿಮ್ಮ ಸಂಸ್ಕೃತಿನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಕೊಡೋದನ್ನ ನೀವ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಓಕೆ ಸರ್, ಇವಾಗ ಹೋಗೋಣ ಸರ್? ಎಸ್ ಸರ್, ಇವಾಗ ನಾವ್ ಎಲ್ಲಿ ಹೋಗ್ತಿರೋದು? ಈಗ ಲಲಿತಾ ಅನ್ನೋರ್ ಮನೆಯಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾವು ಸಿದ್ದಿವಾಡದಲ್ಲಿ ಸಿದ್ದಿ ಸಮುದಾಯದವ್ರ ಜೊತೆಗೆ ಇದ್ದೀವಿ. ತುಂಬಾನೇ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಇವ್ರು ಯಾವ್ದೇ ಕಾರಣಕ್ಕೂ ಬೇರೆಯವ್ರಂತ ಅನಿಸ್ತಾನೆ ಇಲ್ಲ. ಯಾಕಂದ್ರೆ ಕನ್ನಡನ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ, ಉಚ್ಚಾರಣೆ ಅಷ್ಟು ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಸರ್. ಇದೆಲ್ಲ ಹೇಗೆ ಸರ್? ಯಾಕಂದ್ರೆ ಬೇರೆ ಕಡೆಯಿಂದ ಬಂದು ಆ ಭಾಷೆ ನಿಮ್ಗೆ ರೂಢಿ ಇದ್ದು ಇಲ್ಲಿ ಬಂದು ಕನ್ನಡನ ಇಷ್ಟು ಅಚ್ಚುಕಟ್ಟಾಗಿ ಮಾತಾಡೋದಕ್ಕೆ ಹೇಗೆ ಸರ್? ಫಸ್ಟ್ ಹೇಳ್ಬೇಕಂದ್ರೆ ನಿಮ್ಗೆ ನಾವು ಈ ಕನ್ನಡಿಗರೇ ಆಗ್ಬಿಟ್ಟಿದ್ದೀವಿ. ಆಗ್ಬಿಟ್ಟಿದೀವಿ. ಯಾಕಂದ್ರೆ ನಾವು ಇರೋದೇ ಕರ್ನಾಟಕದಲ್ಲಿ. ನಾವು ಹುಟ್ಟಾನೆ ಕನ್ನಡ ಕಲ್ಕೊಂಡ್ ಬಂದಿದ್ದೀವಿ. ಸೂಪರ್ ಸೂಪರ್ ಸೂಪರ್. ನಮ್ಮ ಪೂರ್ವಜರು ಅವರಿಗೆ ಕನ್ನಡ ಬರೋದಿಲ್ಲ ಆಗಿತ್ತು. ಬಟ್ ನಮ್ಗೆ ಇವಾಗ್ಲೂ ಇದಾರೆ ಆ ತರದ ಯಾರಾದ್ರೂ ಲೈಕ್ ತುಂಬಾ ಹಳೆ? ಇದ್ದಾರೆ. ನಮ್ಮ ಊರಲ್ಲಿ ಕಮ್ಮಿ. ಓಕೆ ಓಕೆ. ಏನಕ್ಕೆ ನಾ ಏನಕ್ಕೆ ಹೇಳ್ತಿದೀನಿ ಅಂತ ಹೇಳಿದ್ರೆ, ಇಲ್ಲಿ ಹುಟ್ಟಿದವರು ಇಲ್ಲಿಯವರೇ ಆಗಿದ್ದವರು ಇವಾಗಿನ ಕಾಲದಲ್ಲಿ ಕನ್ನಡ ಮಾತಾಡೋದು ತುಂಬಾನೇ ಕಮ್ಮಿ. ಸೊ ಹಾಗಾಗಿ ನೀವೆಲ್ಲರೂ ನಾ ಬರ್ತಿದ್ದ ಹಾಗೇನೆ ಮಾತಾಡಿದ್ ಕೇಳಿ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಸೊ ಸರ್, ಇಲ್ಲಿ ನೀವು ಎಷ್ಟು ವರ್ಷಗಳ ಹಿಂದೆ ಈ ಭಾಗಕ್ಕೆ ಬಂದಿರೋದು ಸರ್? ಸುಮಾರು ಒಂದು 55-60 ವರ್ಷ ಆಗಿದೆ ಇಲ್ಲಿ ಬಂದ್ಕೊಂಡು ಈ ಊರಲ್ಲಿ. ಈ ಊರಿಗೆ. ಓಕೆ ಓಕೆ ಓಕೆ. ಇಲ್ಲಿ ಒಟ್ಟು ಎಷ್ಟು ಮನೆಗಳಿದೆ ಸರ್? 22 ಮನೆ ಇದೆ. 22 ಮನೆ. ಎಲ್ಲ ಒಂದು ಫ್ಯಾಮಿಲಿ ತರನೇ ಇರ್ತದೆ? ಎಲ್ಲ ಒಂದ್ ಫ್ಯಾಮಿಲಿನೇ. ಓಕೆ. ಪ್ರತಿಯೊಬ್ರು ಪರಿಚಯ ಇರುತ್ತೆ? ಪರಿಚಯ ಇರುತ್ತೆ. ಒಂದಾಯ್ತು. ಆ ನಂತರ ಏನಂದ್ರೆ ಪ್ರತಿ ಒಂದು ಏನೇ ಆದ್ರೂ ಸಹ ಪ್ರತಿಯೊಬ್ಬರಲ್ಲಿನೂ ಅದೇ ಹಂಚ್ಕೊಂಡು ತಿನ್ನುವಂತ ಒಂದು ಭಾವ. ಓಕೆ ಓಕೆ ಓಕೆ. ಎಲ್ಲಿ ಯಾರ ಮನೆಯಲ್ಲೂ ನೋವಾದ್ರೂ ಅದು ಎಲ್ಲರಿಗೂ ನೋವೇ. ಹೌದು ಹೌದು. ಅಂದ್ರೆ ನಾವು ಕೆಲವು ಸಿಟಿಯಲ್ಲಿ ಒಂದ್ಸಲ ಹೋದಾಗ ಏನಾಗ್ತದಂದ್ರೆ, ಪಕ್ಕದ ಮನೆಯಲ್ಲಿ ಸತ್ರೆ ಪಕ್ಕದ ಮನೆಯಲ್ಲಿ ಬಾಗಿಲು ಹಾಕೊಂಡು ಊಟ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಹಳ್ಳಿಯಲ್ಲಿ ಆ ರೀತಿ ಇಲ್ಲ. ಯಾರು ಒಬ್ರು ಶೋಕಾಚರಣೆ, ಇಡೀ ಊರೇ ಶೋಕಾಚರಣೆ. ಹೌದು. ಅಬ್ಬಾ. ಇದು ಊರಲ್ಲ, ನೀವು ಅದನ್ನ ಊರನ್ನ ಒಂದ್ ಮನೆ ಮಾಡ್ಕೊಂಡಿದ್ದೀರಿ, ಒಂದು ಕುಟುಂಬ ಮಾಡ್ಕೊಂಡಿದ್ದೀರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ 22 ಮನೆಗಳು ಹೀಗೆ ಹಲವಾರು ಮನೆಗಳಾಗ್ಲಿ, ಈ ಊರು ದೊಡ್ಡೂರಾಗ್ಲಿ ಅಂತ ಆಶಿಸ್ತೀವಿ. ನಿಮಗೆ ಏನ್ ಅನ್ಸುತ್ತೆ ಸರ್? ಇವಾಗ ಲೈಕ್ ತುಂಬಾ ಜನ ಬರ್ತಾ ಇರ್ತಾರೆ ಈ ಭಾಗಕ್ಕೆ, ತುಂಬಾ ಜನ ಬರ್ತಾರೆ, ತುಂಬಾ ಇಂಟರ್ವ್ಯೂಸ್ ಗಳನ್ನ ಮಾಡ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಏನ್ ಅನಿಸಿಕೆ ಇದೆ ಸರ್? ಬರೋದು, ಇಂಟರ್ವ್ಯೂ ಮಾಡೋದು, ಹೋಗೋದ್ರಿಂದ ನಮ್ ಜನರನ್ನ ಬೆಳಕಿಗೆ ತರಬಹುದು ಅಷ್ಟೇ ಹೊರತಾಗಿ ನಮ್ಮ ಜನರ ಮೂಲ ಏನು ಇದೆ ಅಲ್ಲ, ಕಷ್ಟ ಕಾರ್ಪಣ್ಯಗಳ ಅದ್ರ ಹತ್ರ ಗಮನ ಕೊಡ್ಬೇಕು. ಯಾಕಂದ್ರೆ ಇನ್ನೂ ತನಕ ನಾವು ಎಷ್ಟು ವರ್ಷದಿಂದ ಬಂದೇವ ಅನ್ನೋದು ನಮ್ಗೆ ಮರೆತು ಹೋಗ್ಬಿಟ್ಟದೆ. ಈಗ ನಮ್ ತಂದೆ ತಾಯಿಯವರಿಗೆ, ನಮ್ ಪೂರ್ವಜರಿಗೆ, ಅಜ್ಜಂದ್ರಿಗೆ ಮರೆತು ಹೋಗಿರ್ಬೇಕಾರೆ ಈಗ ನಮ್ಗೆ ಎಲ್ಲಿ ನೆನಪಿರ್ತದೆ? ಇಲ್ಲ.
ಹಾಗಿರ್ಬೇಕಾದ್ರೆ ಈಗ ನಾವು ಎಷ್ಟೋ ವರ್ಷದಿಂದ ಕಾಡಿನ ಮಧ್ಯದಲ್ಲೇ ಇದ್ದೇವೆ, ಆದ್ರೆ ನಮ್ಗೆ ಯಾವುದೇ ಒಂದು ಕಾಡಿನ ಹಕ್ಕುಗಳಾಗ್ಲಿ ಏನೂ ಸಿಗ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗಿಂತಾನು ಹೆಚ್ಚಾಗಿ ಅರಣ್ಯ ರಕ್ಷಿಸುವವರೇ ನಾವು ಸಿದ್ಧಿ ಜನ, ಅಬ್ಬಾ ಹೌದು ಹೌದು ಹೌದು. ಎಲ್ಲಿ ಹೋದ್ರು ಸಹ. ಆದ್ರೆ ನಮ್ಗೆ ಏನು ಮೂಲ ಸೌಕರ್ಯಗಳು ಸಿಗ್ಬೇಕಾಗಿತ್ತು, ಅದು ಇದನ್ನ ಇನ್ನೂ ನಾವು ವಂಚಿತರಾಗೇ ಇದ್ದೇವೆ. ನೋಡಿ, ಹೌದು ನಿಜವಾಗ್ಲು. ಯಾಕಂದ್ರೆ ಎಲ್ಲೋ ಇರೋರು ಬಂದು ಕಾಡನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಕಾಡನ್ನ ಹಂಚ್ಕೊಂಡಿದ್ದವರು, ಕಾಡ ಜೊತೆ ಅವರ ಒಡನಾಟ ಹೊಂದಿರೋರಷ್ಟೇನೆ ಕಾಡನ್ನ ಸಂರಕ್ಷಿಸೋಕೆ ಸಾಧ್ಯ. ಸೊ ಹಾಗಾಗಿ ಇದೊಂದು ನಮ್ಮ ಚಾನೆಲ್ ಇಂದ ಸರ್ಕಾರಕ್ಕಾಗಿರ್ಲಿ ಅಥವಾ ಇದು ಎಲ್ಲಿ ತಲುಪಬೇಕೋ ಅಲ್ಲಿಗಾಗಿರ್ಲಿ ಒಂದು ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು. ಯಾರಿಗೆ ಯಾವ ಯಾವ ಸೌಕರ್ಯಗಳು ಸಿಗಬೇಕು, ಎಸ್ಪೆಷಲಿ ಈ ಭಾಗದಲ್ಲಿ ಸಿದ್ಧಿ ಸಮುದಾಯಕ್ಕೆ ಯಾವ ಸೌಕರ್ಯಗಳು ಸಿಗಬೇಕು ಆದಷ್ಟು ಬೇಗ ಸಿಗೋ ತರ ಮಾಡಿ ಅಂತ ನಾನು ಈ ಮೂಲಕ ನಮ್ಮ ರಾಘುಸ್ ಕಿಚನ್ ಚಾನಲ್ ಇಂದ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕಷ್ಟ ಜೀವಿಗಳೇ, ಪ್ರತಿಯೊಬ್ಬರು ಕಷ್ಟಗಳು ಎಲ್ಲರ ಲೈಫಲ್ಲಿ ಇರುತ್ತೆ. ಬಟ್ ಇವ್ರು ಹೇಳೋದು ಕೇಳಿದ್ರೆ ನಾವು ಕಾಪಾಡ್ತೀವಿ, ನಾವು ಕಾಡನ್ನ ಕಾಪಾಡ್ತೀವಿ. 100% ಅವ್ರು ಕಾಡನ್ನ ಕಾಪಾಡ್ತಾರೆ, ಸಂಸ್ಕೃತಿನ ಕಾಪಾಡ್ತಿದ್ದಾರೆ, ಕನ್ನಡನ ಕಾಪಾಡ್ತಿದ್ದಾರೆ. ಸೊ ಹಾಗಾಗಿ ಇಂಥವ್ರಿಗೆ ಸಹಾಯ ಮಾಡಿದ್ರೆ ಇನ್ನೆಂಥವ್ರಿಗೆ ಸಹಾಯ ಮಾಡ್ತೀರಾ ಅಲ್ವಾ? ಸೊ ಹೌದು ಸರ್, ನಿಮ್ಮ ಒಂದು ಮಾತು 100% ಸತ್ಯ ಅಂತ ಅನಿಸ್ತು. ನಿಮ್ಮ ಕಲ್ಚರ್ ಬಗ್ಗೆ ಹೇಳಿ ಸರ್. ಯಾಕಂದ್ರೆ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಈ ಕಲ್ಚರ್ ನೀವು ಹಬ್ಬಗಳಲ್ಲೆಲ್ಲ ಆಚರಿಸ್ತಾ ಇರ್ತೀರಾ? ಹೌದು, ಖಂಡಿತ. ಎಲ್ಲ ಹಬ್ಬಗಳಲ್ಲೆಲ್ಲ ಹಬ್ಬಗಳೆಲ್ಲ. ಇದಕ್ಕೇನಾದ್ರೂ ಹೆಸರಿದೆ ಸರ್? ಈ ಕಲ್ಚರ್ಗೆ ಹೆಸರಿದೆಯಾ? ಇಲ್ಲ, ಈ ನಮ್ಮ ಕಲ್ಚರ್ ಅಂದ್ರೆ ಸಿದ್ಧಿ ಡಮಾಮೆ ಅಂತಾನೆ ಹೇಳೋದು. ಏನೇನು? ಸಿದ್ಧಿ ಡಮಾಮ. ಡಮಾಮ ಸಿದ್ಧಿ ಅಂತಾನೆ ಹೇಳ್ತಾರೆ. ಯಾವಾಗ್ಲೂ ಡಮಾಮ್ ಇಲ್ಲ ಆದ್ರೆ ನಮ್ ಸಿದ್ಧಿ ಕಲ್ಚರೇ ಇರೋದಿಲ್ಲ. ಡಮಾಮ್ ಅಂದ್ರೆ ಏನು? ಡಮಾಮ್ ಅಂದ್ರೆ ಈಗ ಸದ್ಯ ನಮ್ಮಲ್ಲಿ ಆ ವಾದ್ಯ ಇಲ್ಲ. ಯಾಕಂದ್ರೆ ಮೊನ್ನೆ ಕಾರ್ಯಕ್ರಮದಲ್ಲಿ ಅದು ಒಡೆದು ಹೋಗಿದೆ. ಅದೇನಾಗ್ತದೆ, ಒಂದು ಕಟ್ಟಿಗೆಯಿಂದ ಮಾಡಿರ್ತಾರೆ, ಆ ಕಡೆ ಈ ಕಡೆ ಅದಕ್ಕೆ ಚರ್ಮ ಕಟ್ಟಿರ್ತಾರೆ, ಅದನ್ನ ಬಡಿದ್ಕೊಂಡು ಕುಣಿತಾರೆ. ಆ ವಾದ್ಯಕ್ಕೆ ಡಮಾಮು ಅಂತಾರ. ಅದೇ ನಮ್ಮ ಸ್ಪೆಷಾಲಿಟಿ, ಸಿದ್ಧಿ ಜನರದೇ ಅಂದ್ರೆ ಅದೇ ಡಮಾಮು. ಎಲ್ಲಾ ಹಬ್ಬಗಳಲ್ಲೂ ಎಲ್ಲಾ ಸೆಲೆಬ್ರೇಷನ್ ಅಲ್ಲೂ ಡಮಾಮ್ ಇರ್ಲೇಬೇಕು. ಇವತ್ತು ಅದ್ರ ಅಲ್ಟರ್ನೇಟ್ ಆಗಿ ಏನಾದ್ರು ಇದೆಯಾ? ಲೈಕ್ ಇರತ್ತೆ. ಇವತ್ತು ಈ ಸಿದ್ಧಿ ಸಮುದಾಯದಲ್ಲಿ ಇವರು ಇಲ್ಲೇ ಸಿಗೋಂತ ಸೊಪ್ಪು, ಗೆಡ್ಡೆ, ಗೆಣಸುಗಳು, ಅದರಿಂದ ಒಳ್ಳೊಳ್ಳೆ ಖಾದ್ಯಗಳನ್ನ ಮಾಡ್ತಾರೆ. ನಾನ್ ವೆಜ್ ಖಾದ್ಯ ಸೂಪರ್ ಆಗಿ ಮಾಡ್ತಾರೆ. ಸೊ ಅದನ್ನ ನಾವು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡೋಣ ಸರ್. ಇವಾಗ ನಮ್ಗೆ ಯಾರು ಹೇಳ್ಕೊಡ್ತಾರೆ ಅದನ್ನ? ಅಲ್ಲ, ಈಗ ಅಡಿಗೆ ಮಾಡೋರು ಹೆಚ್ಚಾಗಿ ಹೆಂಗಸ್ರಿ ಅಲ್ವಾ, ಅವರೇ ಹೇಳ್ಕೊಡ್ತಾರೆ. ಸರ್ ಯಾಕೆ ಸರ್ ಗಂಡಸರು ಮಾಡ್ತಾರೆ? ಇಲ್ಲ ಮಾಡ್ತಾರೆ, ಬಟ್ ಮಾಡೋದಿಲ್ಲ ಅಂತಲ್ಲ, ಬಟ್ ರುಚಿ ಇರೋದು ಅವ್ರ ಕೈ ಇಲ್ಲಲ್ಲ. ಅಣ್ಣವ್ರು ಎಷ್ಟೊಳ್ಳೆ ಹಾಡು ಹೇಳಿದ್ದಾರೆ ಸರ್. ಭೀಮಸೇ ನನ್ನಳ ಮಹಾರಾಜರು ಗಂಡಸರಲ್ಲವೇ ಅಂತ. ಸರ್ ಆಕ್ಚುಲಿ ನಿಮ್ಗೊಂದ್ ಸತ್ಯ ಗೊತ್ತಾ? ಗಂಡ್ಮಕ್ಳು ಮಾಡೋ ಅಡಿಗೆ ತುಂಬಾ ಟೇಸ್ಟಿ ಆಗಿರತ್ತೆ ಅಂತೆ. ಖಂಡಿತ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಒಪ್ಕೊಳ್ತೇನೆ. ಆದ್ರೆ ಏನಂತ ಹೇಳಿದ್ರೆ, ಅಡಿಗೆವನ್ನ ಕಲಿಸುವವರೇ ನಮ್ ತಾಯಿಯವರಲ್ವಾ, ತಾಯಿಯಿಂದಾನೇ ನಾವು ಅದನ್ನ ಕಲ್ಕೊಂಡಿರ್ತೇವೆ. ಹಂಗಾಗಿ ನಾವು ಅವರನ್ನ ಬೇರೆ ಕಡೆ ತಳ್ಳಿ ನಾವು ಗಂಡಸರ ಅಂತ ಹೇಳಿದ್ರೆ ಅವ್ರಿಗೆ ಅವಮಾನ ಮಾಡದ. ಸರ್ ಕೊಡಿ ಸರ್ ನಿಮ್ ಕೈ. ಸೂಪರ್ ಸರ್. ಮಾತಾಡಕ್ ಆಗತ್ತಾ? ಇವ್ರ ಮಾತಿಗೆ ದುಸ್ರ ಮಾತಾಡಕ್ ಸಾಧ್ಯನೇ ಇಲ್ಲ. ಇವಾಗ ಜಾಸ್ತಿ ಮಾತಾಡಕ್ ನನಗೂ ಟೈಮ್ ಇಲ್ಲ, ಬಿಕಾಸ್ ನಾನು ಬೇಗ ಊಟ ಮಾಡ್ಬೇಕು. ಒಳ್ಳೊಳ್ಳೆ ಅಡಿಗೆ ಮಾಡ್ತಾರೆ. ಬನ್ನಿ ಒಬ್ಬರನ್ನ ಹೋಗೋಣ ಸರ್. ಫಟಾಫಟ್ ಅಂತ ಮಾಡ್ತಾರೆ. ನಮಸ್ತೆ ಅಮ್ಮ. ನಮಸ್ತೆ. ಹೇಗಿದ್ದೀರಾ ಎಲ್ರು? ಎಲ್ಲರೂ ಒಳ್ಳೆ. ನಿಮ್ ಹೆಸರು? ಲಲಿತಾ. ಲಲಿತಾ ಅವರು. ಅಮ್ಮ ನೀವು? ಎಸ್ಪ್ರಾನ್ಸ್ ಅವರು. ಲೀನಾ. ಓಕೆ, ಇವರೆಲ್ಲ ನಮ್ಮ ಸಿದ್ಧಿ ಸಮುದಾಯದ ನಮ್ಮ ಅಕ್ಕ ತಂಗಿಯರು. ಹೇಗಿದ್ದೀರಾ? ಆರಾಮಿದ್ದೀರಿ? ನೋಡಿ ಕನ್ನಡ ನೋಡಿ, ನಂಗೆ ಅವಾಗಿಂದ ಕನ್ನಡನೇ ಇಷ್ಟ. ಕನ್ನಡ ಹೇಗ್ ಕಲ್ತಿದ್ರ ನೀವು? ಹೇಗೆ ಕಲಿಯೋದು? ನಾವು ಫಸ್ಟ್ ಲಿಂದ ನಮ್ಮ ಮದರ್ ಟಂಗ್ ನಲ್ಲಿ ಮಾತಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಶಾಲೆಗೆ ಹೋಗುವಾಗ ನಮ್ಮ ಮಕ್ಕಳು ಬಂದು ನಾವು ಕೇಳ್ತಿದ್ದೇವೆ ಮಕ್ಕಳು ಇವತ್ತು ಟೀಚರ್ ಏನೇನ್ ಕಲಿಸಿದ್ರು ನಿಮ್ಗೆ? ಅಮ್ಮ ಕನ್ನಡಕ್ಕೆ ಈರುಳ್ಳಿ ಅಂತಾರೆ, ಮತ್ತು ಟೊಮೆಟೊಕ್ಕೆ ಟೊಮೆಟೊ ಅಂತ. ಹಿಂಗ್ ಮಕ್ಕಳು ನಮ್ಗೆ ಸ್ವಲ್ಪ ಹೇಳ್ಕೊಟ್ಟಿರೋದು. ಅವಾಗಿಂದ ನಾವು ಸ್ವಲ್ಪ ಮತ್ತೆ ಯಾರ ಬಂದಿದ್ರೆ ಇದಕ್ಕೆ ಏನಂತಾರೆ, ಇದಕ್ಕೆ ಯಾರಂತಾರೆ ಕೇಳೋದು. ಟೀಚರ್ ಒಮ್ಮೊಮ್ಮೆ ನಮ್ ಮನೆಯಲ್ಲಿ ಟ್ರೈನಿಂಗಿಗೆ ಬರ್ತಾರೆ. ಟ್ರೈನಿಂಗ್ ಅಂದ್ರೆ ಹಿಂಗೆ ವಿಸಿಟಿಂಗ್ ಬರ್ತಾರೆ. ಅವಾಗ ನಿಮ್ಗೆ ಆಂಟಿ ಕನ್ನಡ ಬರಂಗಿಲ್ಲ, ಬರ್ರಿಲ್ಲೇ ಇದಕ್ಕೆ ಇದು ಅಂತಾರೆ. ಬರಕ್ಕೆ ಏನಂತೀರಿ? ಬಾ ಅಂತೀವಿ ಕನ್ನಡದಲ್ಲಿ. ಹಿಂಗೆ ಟೀಚರ್ ನಮ್ಗೆ ಹೇಳಿಕೊಡ್ತೀರ. ಅವಾಗಿಂದ ಸ್ವಲ್ಪ ಅಲ್ಲ, ಇದು ಪೂರ್ತಿನೇ ಕನ್ನಡ ಕಲ್ತಿದ್ದೀರಾ ನೀವು. ಸೂಪರ್. ಇವಾಗ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾವು ಫಸ್ಟ್ ಚಿಕನ್ ಮಾಡ್ತೀವಿ. ಚಿಕನ್. ಓಕೆ, ನೋಡಿ ಈರುಳ್ಳಿ ನೋಡಿ ಹೆಂಗ್ ಹಚ್ತಾರೆ.
ತುಂಬಾನೇ ಸಂತೋಷ ಆಯ್ತು ನಿಮ್ ಊರಿಗೆ ನಾವ್ ಬಂದಿದ್ದೆ. ಯಾಕಂತ ಹೇಳಿದ್ರೆ ಇಲ್ಲಿನ ಹಾಡಾಗಿರ್ಬೋದು, ಇಲ್ಲಿನ ಡ್ಯಾನ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚಂದ. ಇಲ್ಲಿರ ಜನರು ಅಷ್ಟೇನೆ ತುಂಬಾ ಸಾಫ್ಟ್ ಹಾರ್ಟೆಡ್. ಹೌದು ಅಲ್ವಾ? ಹೌದು ಬಂದವ್ರನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತೀರಾ. ಹೌದು ಹೌದು ತುಂಬಾ ಸಂತೋಷ ಆಗತ್ತೆ. ನಮ್ ಮನೆಗ್ ನಾವ್ ಬಂದಿದೀವಿ ಅಂತ ಅನ್ಸುತ್ತೆ ಇಲ್ಲಿರೋ ಜೊತೆ ನಾವು ಓದ್ಕೊಂಡು ಹೋದ್ರೆ. ಸೊ ನಮ್ಗೆ ನಿಮ್ಮ ಕಲ್ಚರಿನ ಒಂದು ಯಾವ್ದಾದ್ರು ಹಾಡು ಹೇಳ್ತೀರಾ? ಹೇಳ್ತೇವೆ. ಹಾಡು ಹೇಳ್ತೀರಾ? ಕಸ್ಲಿ ಬಿ ಸಾಂಗೆ ಕಸಲಿ ಬಿ ಸಾಂಗಿ ಅಂದ್ರೆ ಯಾವ್ದಾದ್ರು ಹಾಡೆ. ನಾನು ಇನ್ನೊಂದ್ ವಾರ ಇಲ್ಲಿ ಇದ್ಬಿಟ್ರೆ ಪೂರ್ತಿ ಕಸಲಿ ಬಿ ಸಾಂಗಿ ಯಾವ್ದಾದ್ರು ಹಾಡೆ. ಓಕೆ, ಇವಾಗ ಅವ್ರು ಹಾಡು ಹೇಳೋದಿಕ್ಕೆ ರೆಡಿ ಆಗಿದ್ದಾರೆ ಅಲ್ವಾ? ಹೇಳ್ತೀರಾ? ನಂಗೂ ಹೇಳ್ಕೊಡ್ತೀರಾ? ಸೂಪರ್, ಹೇಳ್ಕೊಡಿ. ನೀವ್ ಹಾಡಿದ್ಮೇಲೆ ನಾನು ಹಾಡ್ಬೇಕು. ಹೆಂಗೆ? येसुदेवा मैं करीना तुझी सेवा. अगरबत्ती हांडलो तुझ्यासाठी तुझ्यासाठी. अगरबत्ती हांडलो तुझ्यासाठी तुझ्यासाठी. करीना तुझी सेवा. मिया करीना तुझी ಸೇವಾ. ಇವಾಗ ಯಾವ್ದೋ ಸ್ವಲ್ಪ ಫಾಸ್ಟ್ ತರ ಡ್ಯಾನ್ಸ್ ಮಾಡೋ ತರ ಸಾಂಗ್ ಯಾವ್ದಾದ್ರು ಇದೆಯಾ? ಫುಲ್ ಇವಾಗ ಎಲ್ಲರಿಗೂ ಗೊತ್ತು, ಸಿದ್ಧಿ ಜನಾಂಗದಲ್ಲಿ ತುಂಬಾ ಪ್ರಖ್ಯಾತಿ ಹೊಂದಿರೋ ಹಾಡುಗಳು ಈ ನಡುವೆ. ಅದಂತೂ ಬಹಳ ಸಂತೋಷ. ಸಿದ್ಧಿ ಜನಾಂಗಕ್ಕೆ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಕಾಚಲಿಗೆ ಅಂತ ಒಂದು ಸಾಂಗ್ ಬಂತು. ಆತರ ನಿಮ್ಮಲ್ಲಿ ಯಾವ್ದಾದ್ರು ಫಾಸ್ಟ್ ಬೀಟ್ ಸಾಂಗ್ ನೀವೆಲ್ಲ ಹೇಳಿ ಎಂಜಾಯ್ ಮಾಡುವಂತದ್ದು ಫನ್ನಿ ಸಾಂಗ್ ಯಾವ್ದಾದ್ರು ಇದೆಯಾ? म्हटलं तुझे कसे आमचे कसे करताय डमाम कसकुसो चढतात तसं त्या वाईट गाव गीत म्हणताव नाही तशी गीत मंडळा ती डमामाची गीत मंडळा ती म्हटलं नाचतूची उमेन देवची लास्ट भिरकी मारता बघ त्यांना वाईट डमाम चढता बघ ती गीत खरं का डमाम रोजची म्हटलं बरे होत. ಅದೇ ಒಟ್ಟು ನೀವ್ ಹೇಳಿದೇನ್ ಗೊತ್ತಾ? ನಂಗೆ ಹೇಳ ಹಾಡಿದ್ರೆ ಕುಣಿಯೋಂಗಿರ್ಬೇಕು ಅಂತ ಸಾಂಗ್ ಹಾಡ್ಬೇಕು ಅಂತಂದ್ರೆ ಅಲ್ವಾ? ಹೆಂಗೆ ಹೇಳಿಮ್ಮ ಯಾವ್ದು? गुण गुण मार घेत का थंडा केली ती ಏನದು ಹೇಳ? ಅದು ಜರಿ. ನಿಮ್ಗೆ ಈ ತರ ಹುಳಗಳು ಹಾವು ಎಲ್ಲ ಕಾಮನ್ ಆಗ್ಬಿಟ್ಟಿದೆ. ಎಲ್ಲ ಕಮ್ಮಿ ಏನು ಹೆದರಿಕೆ ಆಗಲ್ಲ. ಇವಾಗ ಇಲ್ಲಿ ಅಕ್ಕಪಕ್ಕ ಕಾಡು ಆನೆಗಳು ಅವೆಲ್ಲ ನೋಡ್ತಾ ಇರ್ತೀರಾ ನೀವು? ಅಕಸ್ಮಾತ್ ಬಂದಿದ್ರೆ ಕೂಡ ನಾವು ಕೈ ಮುಗಿತೇವಿ, ಅಪ್ಪ ನೀನೇ ಅಂತ. ಅವ್ರು ಹೋಗ್ಬಿಡ್ತಾರೆ, ನಮ್ಗೆ ಏನು ಮಾಡಂಗಿಲ್ಲ. ಅಕಸ್ಮಾತ್ ಅವನು ಸ್ವಲ್ಪ ತಿಂದು ಹೋಗಿದ್ರು ಕೂಡ ನಮ್ಗೆ ಬಿಟ್ಟು ಹೋಗಿದ್ರೆ ಕೂಡ ಅದರಲ್ಲಿ ನಮ್ಗೆ ಜಾಸ್ತಿ ಉತ್ಪನ್ನ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ ಆನೆ ತಿಂದಿದ್ರೆ. ಮತ್ತು ಇಂತ ಎಲ್ಲ ಎಂತ ಬೇರೆ ತರ ಏನಾರ ಬಂದಿದ್ರೆ ನಾವ್ ಅಲ್ಲೇ ನಿಂತೇವಿ. ನಾವು ನಿಮ್ಗೆ ಏನು ಮಾಡಿಲ್ಲ, ನೀವು ನಮ್ಗೆ ಏನ್ ಮಾಡ್ಬೇಡ, ನಿಮ್ ದಾರಿ ನೀವು ಹೋಗಪ್ಪ, ನಮ್ ದಾರಿಗೆ ನಾವ್ ಹೋಗ್ತೀವಿ ಅಂತ ಅವನ್ಗೆ ಕೈ ಮುಗಿದ್ರೆ ಹೋಗ್ ಬರ್ತದೆ. ಸುಮ್ನೆ ಹೋಗ್ಬಿಡುತ್ತೆ. ಹೌದು, ನಾವು ಹೊಡೆಯಾಕ್ ಗಿಡಿಯಾಕ ಏನ್ ಹೋಗಂಗಿಲ್ಲ ಅದಕ್ಕೆ. ನಾವು ಅಕಸ್ಮಾತ್ ನುಗ್ಸಿದ್ರೆ ಅವನು ನಮ್ಗೆ ನುಗ್ಸ್ತದೆ. ನಾವ್ ಹೆಂಗಿರ್ತೀವಿ ಅವ್ರ ಜೊತೆಗೆ ನಾವು ಫ್ರೆಂಡ್ ಇದ್ದಿದ್ರೆ ಅವನು ನಮ್ ಜೊತೆಗೆ ಫ್ರೆಂಡ್ ಆಗ್ತಾರೆ. ನಾವು ಸ್ಕೂಲ್ಗೆ ಹೋಗ್ಬೋದು. ಎಷ್ಟ್ ಚೆನ್ನಾಗಿ ಹೇಳಿದ್ರು. ಅವ್ರ ಜೊತೆ ನಾವ್ ಫ್ರೆಂಡ್ ಇದ್ರೆ ಅವನು ನಮ್ ಜೊತೆ ಫ್ರೆಂಡ್. ಈಗ ಸಿಕ್ಕಾಪಟ್ಟೆ ಅವ್ನು ಸಿಗ್ತದೆ, ಅದ್ರಲ್ಲಿ ನಾವು ಕೆಲ್ಸ ಮಾಡ್ತೇವಿ. ಏನು ಅವ್ರ ಪಾಲಿಗೆ ಅವ್ರು ಇರ್ತಾರೆ, ನಮ್ ಪಾಲಿಗೆ ದೇವ್ರೆ ನಮ್ಗೆ ಹಂಗಾಗಲ್ಲ. ನೀವೇನೋ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಪಾಡಿಗೆ ನಾವ್ ಅವ್ರಿಗೆ. ನಮ್ಗೇನಾದ್ರು ಹಾವು ಕಾಣಿಸ್ತು ಅಂತಂದ್ರೆ ನಾವ್ ಎತ್ಕೊಂಡು ಓಕೆ. ಬಟ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ. ಹೌದು. ಇಲ್ಲೇ ಕಾಡಲ್ಲೇ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿರತ್ತೆ. ಇವಾಗ ಸಿಟಿ ಲೈಫ್ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ, ಈ ಲೈಫ್ ಚೆನ್ನಾಗ್ ಅನ್ಸುತ್ತೆ? ನಮ್ಗೆ ಈ ಲೈಫ್ ಚಲೋ ಅನ್ಸುತ್ತೆ. ಇವಾಗ ನೀವ್ ಏನಾದ್ರು ನಿಮ್ಗೆ ಸಡನ್ ಆಗಿ ಸಿಟಿಗ್ ನಾವೆಲ್ಲ ಕರ್ಕೊಂಡ್ ಹೋಗ್ಬಿಡ್ತೀವಿ, ಸಿಟಿ ಲೈಫ್ ಅಲ್ಲಿ ಅಲ್ಲೇ ಇದ್ಬಿಡಿ ಅಂತಂದ್ರೆ ಒಂಥರ ಹಿಡಿದು ತಂದಿದ್ ಮನುಷ್ಯ ಇರ್ತದೆ ಅಲ್ಲ, ಆಗ್ಬಿಡ್ತೇವಿ ನಾವು. ಯಾಕಂದ್ರೆ ನಮ್ಗೆ ಯಾರ ಪರಿಚಯ ಇರಂಗಿಲ್ಲ, ಏನ್ ತಿನ್ನೋದಂತ ಅಷ್ಟು ರೂಢಿ ಇರಂಗಿಲ್ಲ. ಅವ್ರು ಬೇರೆ ತರ ತಿಂತಾರೆ, ನಾವು ಬೇರೆ ತರ ತಿಂತೇವಿ. ನಮ್ ಅಡ್ಗಿ ನಮ್ಗೆ ಮೆಚ್ಚುತ್ತೆ, ಅವ್ರು ಮಾಡೋದ್ ಅಡ್ಗಿ ನಮ್ಗೆ ಹೊಟ್ಟೆ ಉಬ್ಬು ಬರುತ್ತದೆ. ಆಮೇಲೆ ಅವ್ರು ಡಾಕ್ಟರ್ ಕಡೆ ತಗೊಂಡ್ ಹೋಗ್ತೇವೆ, ನಮ್ಗೆ ಡಾಕ್ಟರ್ದು ರೂಢ ಇಲ್ಲ. ನಮ್ಗೆ ಒಂದ್ ನಿಂಬೆ ಅಂತ ತಿಂದಿದ್ರೆ ನಾವು ರೆಡಿ ಆಗ್ತೇವಿ. ನಾವು ಒಂದು ಏನಾರ ಒಂದು ಔಷಧಿ ಒಂದ್ ಪಲ್ಯ ಗಿಲ್ಲೆ ಅಂತದದು ಮಡಚಿ ತಿಂದಿದ್ರೆ ನಾವು ರೆಡಿ ಆಗ್ತೇವಿ. ಕರಿಬೇವ ಅಂತ ಇಂತ ನಾವು ಏನಾದ್ರು ಆದ್ರೆ ಇಲ್ಲೇ ಸೊಪ್ಪನ್ನ ತಿಂದ್ಬಿಟ್ಟು ಸರಿ ಮಾಡ್ಕೊಂಡ್ಬಿಡ್ತೀರಾ. ಹಾಸ್ಪಿಟ್ಲ್ ಇಲ್ಲವೇ ಇಲ್ಲ. ಅದು
ಅಕಸ್ಮಾತ್ ಡೆಲಿವರಿ ಕೂಡ ಫಸ್ಟ್ ಏನ್ ಮಾಡ್ತಿದ್ರು ನಮ್ ತಂದೆ ತಾಯಿಯವರು ಇಲ್ಲೇ ಮನೆಯಲ್ಲಿ ಡೆಲಿವರಿ ಎಲ್ಲ ಮಾಡ್ತಿದ್ರು. ನಾವು ಡಾಕ್ಟರ್ ಗಿಕ್ಟರ್ ಎಲ್ಲ ಹೋಗ್ತಾ ಇರ್ಲಿಲ್ಲ. ಓ ಈಗ ಇದು ಕೊರೋನಾ ಬಂದು ನಮ್ಗೆ ಎಲ್ಲಾ ಹಾಳ್ ಮಾಡಿ ಹೋಗಿದೆ. ಕೊರೋನಾ ಬಂದ್ ಹಾಗೆ ಹಾ ನಮ್ ಜನಕ್ಕೆ ಯಾವ್ದು ಇಂಜೆಕ್ಷನ್ ಇಲ್ಲ ಏನಿಲ್ಲ. ಅವ್ರು ಬಂದು ಅದು ಎಂತ ಇಂಜೆಕ್ಷನ್ ತಂದು ನಮ್ಗೆ ಹಚ್ಚಿ ಈಗ ಏನ್ ಔಷಧ ಮಾಡಿದ್ರು ಕೂಡ ಅದು ಸ್ವಲ್ಪ ತಳ ತಗೋತದೆ. ಇಲ್ಲಾಂದ್ರೆ ಫಸ್ಟ್ ಏನಾಗ್ತಿತ್ತು, ಯಾವ್ದು ಔಷಧ ಒಂದು ಕಟ್ ಆಗಿದ್ರು ಕೂಡ ಹಿಂಗ್ ಹಾಕಿದ್ರೆ 2 ದಿವಸ ನಿಮ್ಗೆ ಗೊತ್ತಾಗಂಗಿಲ್ಲ. 2 ದಿವಸದಲ್ಲಿ ಏನೂ ಇರಂಗಿಲ್ಲ, ಗಾವೆ ಕೂಡ ಇರಂಗಿಲ್ಲ. ಹಾ ನೋಡಿದ್ರ ಇವರು ರೂಢಿಸ್ಕೊಂಡ್ ಬಂದಿರುವಂತಹ ಮೆಡಿಸಿನಲ್ ಕ್ವಾಲಿಟೀಸ್ ಇವ್ರ ದೇಹಕ್ಕೆ ಒಗ್ಗೋಗಿತ್ತು. ಕೊರೋನಾ ಬಂದು ಅವ್ರು ಕೊಟ್ಟಿರೋ ಇಂಜೆಕ್ಷನ್ ನಿಂದ ನಮ್ಗೆ ಇವಾಗ ನಾವೇನೇ ಇಲ್ಲಿ ಸಿಗುವಂತ ಆಯುರ್ವೇದಿಕ್ ಮೆಡಿಸಿನ್ ಮಾಡ್ಕೊಂಡ್ರು ಅದ್ ನಮ್ ದೇಹಕ್ಕೆ ಅಂಟ್ತಾ ಇಲ್ಲ ಅಂತ ಹೇಳ್ತಾರೆ. ಅದ್ ಹಾಗೇನೆ ನಾವು ಹುಟ್ಟುತ್ತಾ ರೂಢಿಸ್ಕೊಂಡು ಏನ್ ಬಂದಿರ್ತೀವೋ ಅದ್ ಹಾಗೆ ಹುಟ್ಕೊಂಡ್ಬಿಟ್ಟಿರತ್ತೆ. ಮಧ್ಯದಲ್ಲಿ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಚೇಂಜ್ ಮಾಡೋದಿಕ್ ಆಗೋದಿಲ್ಲ. ಈಗ ಇಲ್ಲಿಂದ ಸಾಕಷ್ಟು ಜನರಿಗೆ ಒಂದು ಇಂಜೆಕ್ಷನ್ ಚುಚ್ಲಿಕ್ಕೆ ಒಂದು ತುಂಬಾ ಬೊಬ್ಬೆ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ರೂಢಿನೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಇಂಜೆಕ್ಷನ್ ಒಬ್ಬೊಬ್ಬರನ್ನ ಹಿಡಿದು ಇಂಜೆಕ್ಷನ್ ಕೊಡೋದೇ ನನ್ ಕೆಲಸ. ಇಂಜೆಕ್ಷನ್ ದೇವ್ರು ನಿಮ್ಮನ್ನ ತುಂಬಾ ಚೆನ್ನಾಗಿಟ್ಟಿದ್ದೇನೆ. ಇನ್ನು ನಿಮ್ಗೆ ದೀರ್ಘ ಆಯುಷ್ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ನಾವ್ ಕೇಳ್ಕೋಬಹುದು ಅಷ್ಟೇ ಅಲ್ವಾ. ನಾವ್ ಇನ್ನೊಬ್ರಿಗೆ ಒಳ್ಳೇದ್ ಬಯಸಿದ್ರೆ ನಮಗೂ ದೇವ್ರು ಒಳ್ಳೇದೇ ಮಾಡ್ತಾನೆ. ಅದ್ರಲ್ಲೂ ನನಗೆ ತುಂಬಾ ಸಂತೋಷ ಆಗಿದ್ದು ನಿಮ್ ಭಾಗಕ್ ನಾ ಬಂದ್ ಕೂಡ್ಲೇನೆ ನಿಮ್ ಎಲ್ಲರ ಮುಖದಲ್ಲೂ ಒಂದ್ ನಗು ಇತ್ತು ಗೊತ್ತಾ. ನಗುವಿಗಿರುವಂತ ಬೆಲೆನೇ ಅದು. ನೀವು ಎಷ್ಟು ಸಾವಿರ, ಎಷ್ಟು ಲಕ್ಷ, ಎಷ್ಟು ಕೋಟಿ ಕೊಟ್ಟು ಎಷ್ಟು ಐಷಾರಾಮಿ ಬಂಗ್ಲೆಲಿ ಇಟ್ರುನು ನಿಮ್ಗೆ ಸಮಾಧಾನ ಸಿಗಲ್ಲ. ಎದುರುಗಡೆ ಇರೋರು ಮುಖದಲ್ಲಿ ಒಂದ್ ನಗು ಇತ್ತು ಅಂದ್ರೆ ಇದೆಯಲ್ಲ ಅದ್ರ ಅಲ್ವಾ. ಹೌದು, ಅದು ಬೇರೆನೆ. ಎಷ್ಟು ಕೋಟಿ ಏನಾದ್ರು ಮುಂದೆ ಅದು ಕೋಟಿ. ನಾವು ಕೋಟಿ ಅಂತೇವಿ, ಲಕ್ಷಾನ್ಗೋಸ್ಕರ ನಾವು ಓಡ್ತೇವಿ. ನಮ್ಗೆ ಸುಖ ಇರಂಗಿಲ್ಲ. ಯಾಕೆ ಸುಖ ಇರಂಗಿಲ್ಲ? ರಾತ್ರಿ ನಿದ್ದೆ ಇರಂಗಿಲ್ಲ. ಯಾರ್ ಬರ್ತಾರೆ, ಯಾವನ್ ಕತ್ಕೊಂಡು ಹೋಯ್ತಾನೆ, ಏನ್ ಮಾಡ್ತಾರೆ, ಅದೇ ಹೆದರ್ಕಿ. ಕೋಟಿ ಇತ್ತು ಅಂದ್ರೆ ಯಾವಾಗ ಇದನ್ನ ಕತ್ಕೊಂಡು ಹೋಯ್ತಾರೆ ಅಂತ ನಿದ್ದೆ ಬರಲ್ಲ. ಫುಲ್ ಏನು ಇಲ್ಲ ಅಂತಂದ್ರೆ ನಮ್ತ್ರ ಏನು ಇಲ್ಲ, ಯಾವನ್ ಬರ್ತಾನೆ ಮಲ್ಕೋಬಹುದು. ಮಲ್ಕೋತೇನೆ, ಬೆಳಿಗ್ಗೆ ಎತ್ತೇನೆ, ನಮ್ ಬಾಗಿಲೆಲ್ಲ ಓಪನ್. ನಾವ್ ಕೆಲ್ಸಕ್ ಹೋಗ್ತೇವಿ, ಬರೋ ಅಷ್ಟೊಳಗೂ ಹ್ಯಾಂಗ್ ಓಪನ್ ಇದೆ ಹಂಗೆ ಇರ್ತದೆ. ಯಾರು ಬರಂಗಿಲ್ಲ, ಯಾರು ಕೋಟಿ ಇಟ್ಟವ್ರ ಮನೆ ಬಾಗಿಲು ಓಪನ್ ಇಟ್ಬಿಟ್ಟು ಹೋಗ್ಲಿ. ಡಮ್ ಡಮಾಲ್ ಅಂತ ಬಿಡುತ್ತೆ. ತುಂಬಾ ಖುಷಿ ಆಯ್ತು. ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ಬಿಡೋಣ. ಮಾಡುವ. ಎಸ್ ಅಮ್ಮ, ಇವಾಗ ಇದ್ರ ಹೆಸರು ಚಿಕನ್ ಹೆಸರು ಹೆಸರು ರೆಡ್ ಚಿಕನ್ ಕರಿ. ರೆಡ್ ಚಿಕನ್ ಕರಿ ಮಾಡೋದು ಹೇಗೆ, ಅದಕ್ಕೆ ಏನೇನ್ ಹಾಕ್ಬೇಕು ಒಂದೊಂದು ಇವಾಗ ಪಾತ್ರೆಗೆ ಹಾಕ್ತಾ ಹೋಗ್ತಾರೆ. ರೆಡಿ ಅಮ್ಮ. ಫಸ್ಟ್ ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಓಕೆ. ಯಾಕಂದ್ರೆ ಚಿಕನ್ಗೆ ಎಣ್ಣೆ ಇರುತ್ತೆ. ಬಹಳ ಎಣ್ಣೆ ತಿಂದಿದ್ರೆ ಹೊಟ್ಟೆ ಸರಿ ಆಗಂಗಿಲ್ಲ. ಆಕ್ಚುಲಿ ನಾವು ಫಸ್ಟ್ ಇದು ಆದಾಗ ನಾವು ಎಣ್ಣೆನೆ ತಿಂತಾ ಇಲ್ಲ. ನಮ್ದು ಯಾವ್ದು ಎಲ್ಲ ಮಿಕ್ಸ್ ಮಾಡೋದು, ಒಲಿ ಮೇಲೆ ಇಡೋದು. ಅದು ಬಯಸಿದ ನಂತರ ಎಣ್ಣೆ ಅದು ಬಿಟ್ಕೊಂಡ್ಬಿಡುತ್ತೆ. ಇಲ್ಲಾಂದ್ರೆ ಅದ್ರಿಂದ ಟೇಸ್ಟ್ ಬರುತ್ತೆ. ಎಣ್ಣೆ ಜಾಸ್ತಿ ತಿನ್ಬಾರ್ದು, ಎಣ್ಣೆ ಬೇಕಾದ್ರೆ ಕುಡಿಬಹುದು. ಬಿಸಿ ಆಗಿರೋ ಎಣ್ಣೆಗೆ ಇವಾಗ ನಾವು ಉಳ್ಳಾಗಡ್ಡಿ ಹಾಕ್ತಾ ಇದ್ವಿ. ಉಳ್ಳಾಗಡ್ಡಿ ಈರುಳ್ಳಿ. ಉಳ್ಳಾಗಡ್ಡಿ ಗೊತ್ತಾಗತ್ತೆ ಹೇಳಿ. ಉಳ್ಳಾಗಡ್ಡಿ ಗೊತ್ತಿಲ್ಲೇನ್ರಿ? ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ. ಇದು ಸ್ವಲ್ಪ ಕಲರ್ ಬರಬೇಕು, ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಆಗ್ಬೇಕಾ? ಬ್ರೌನ್ ಆದ್ಮೇಲೆ ಟೊಮೆಟೊ. ಟೊಮೆಟೊ ಹಾಕ್ಬೇಕು. ಅದನ್ನ ಮುಚ್ಚಬೇಕು. ಮುಚ್ಚಿದ್ರೆ ತಾನೇ ಸಾಫ್ಟ್ ಆಗತ್ತೆ. ಇಲ್ಲ ಅಂತಂದ್ರೆ ಸಾಫ್ಟ್ ಆಗಲ್ಲ. ಇಲ್ಲ ಬೇಗ ಆಗಂಗಿಲ್ಲ, ಲೇಟ್ ಟೈಮ್ ತಗೋತದೆ. ಪಾತ್ರೆನ ಮುಚ್ಚಿ ಆಮೇಲೆ ಹಲ್ಟೆ ಹೊಡೀರಿ. ಏನ್ ಸಮಸ್ಯೆ ಅಲ್ವಮ್ಮ? ಅಡ್ಗೆ ಮಾಡ್ಬೇಕಾದ್ರೆ ಹಲ್ಟೆ ಹೊಡ್ಕೊಂತ ಅಡ್ಗೆ ಮಾಡ್ಬೇಕು. ಇಲ್ಲ ಅಂತಂದ್ರ ಸುಮ್ಮನೆ ಸಿಟ್ ಮಾಡ್ಕೊಂಡು ಏನ್ ಚೆನ್ನಾಗತ್ತೆ ಅಡ್ಗೆ. ಈರುಳ್ಳಿ ಎಷ್ಟು ಬ್ರೌನ್ ಕಲರ್ ಆಗುತ್ತೆ ಅಲ್ಲ, ಚಿಕನ್ ಅದು ಚಿಕನ್ ಟೇಸ್ಟಿ ಬರುತ್ತೆ. ಪ್ಲಸ್ ಇದು ಚಲೋ ಮೆಲ್ಟ್ ಆಗ್ಬೇಕು. ಟೊಮೆಟೊ ಹಂಗೆ ಇಡಬಾರ್ದು. ಟೊಮೆಟೊ ಮತ್ತು ಆನಿಯನ್ ಹಿಂಗ್ ಚಲೋ ಮೆಸ್ಟ್ ಆಗಿ ಬಂದಿದ್ರೆ, ಪೇಸ್ಟ್ ಆಗಿದ್ರೆ ಟೇಸ್ಟ್ ಬರುತ್ತೆ. ಟೊಮೆಟೊ ಆನಿಯನ್ ಪೇಸ್ಟ್ ಆದ್ರೆ
ಅಡಿಗೆ ಟೇಸ್ಟ್ ಆಗತ್ತೆ. ಇದು ನಮ್ಮ ಲಲಿತಾ ಮೇಡಮ್ ಅವರ ಟಿಪ್ಸ್, ಬರ್ಕೊಳ್ಳಿ. ಇವಾಗ ಆನಿಯನ್ಸ್ ಒಂದ್ ಸ್ವಲ್ಪ ಬ್ರೌನ್ ಆಗಿದ ಹಾಗೇನೆ ಟೊಮೆಟೊ ಹಾಕ್ಬೇಕು. ಇದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಚಲೋ ಬೇಗ ಮೆಲ್ಟ್ ಆಗುತ್ತೆ ಮತ್ ಪೇಸ್ಟ್ ಆಗಿ ಬರುತ್ತೆ ಅದು. ಇವಾಗ ಆಡ್ ಅಲ್ಲಿ ಟಿವಿಲೆಲ್ಲ ಪಿಜ್ಜಾ ಬರ್ಗರ್ ಅಂತ ಎಲ್ಲ ತೋರಿಸ್ತಾ ಇರ್ತಾರಲ್ಲ, ಅದ್ರಲ್ಲಿ ನಿಮಗೆ ತಿನ್ಬೇಕು ಅಂತ ಅನ್ಸಲ್ವ? ಎಲ್ಲಿ ಸಿಗುತ್ತೆ? ಅಲ್ಲೇ ಕಿರುವತ್ತಿಗೆ ಹೋಗ್ಬೇಕು, 6 ಕಿಲೋಮೀಟರ್ ಹೋಗ್ಬೇಕು. ನಿಮ್ಗೆ ಇಷ್ಟ ಆಗತ್ತಾ ಪಿಜ್ಜಾ ಬರ್ಗರ್? ಇಲ್ಲ, ಇಲ್ಲೇ ಸಿಗಂಗಿಲ್ಲ ಅದು. ಆಕ್ಚುಲಿ ಬರ್ಗರ್ ಏನ್ ಸಿಗಂಗಿಲ್ಲ ಇಲ್ಲೇ. ಸಿಗಲ್ಲ. ಇಷ್ಟ ಆಗುತ್ತೆ ಬಟ್ ಹೊಟ್ಟೆ ಸರಿ ಇರಂಗಿಲ್ಲ. ಹೊಟ್ಟೆ ಸರಿ ಇರಲ್ಲ. ನಮ್ಗೆ ಹಳ್ಳಿ ಊಟನೇ ಶ್ರೇಷ್ಠ. ಇವಾಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿವಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಕಲಸಿ ಮುಚ್ತೇವಿ. ಆಮೇಲೆ ಅದು ಎಲ್ಲ ನೈಸ್ ಪೇಸ್ಟ್ ಆಗಿ ಬರುತ್ತೆ. ಆಗಿ ಬಂದಿದೆ, ಸಾಫ್ಟ್ ಆಗಿದೆ. ಈಗ ಚಿಕನ್ ಆಡ್ ಮಾಡ್ತೀವಿ ನಾವು. ಅದಕ್ಕೆ ಏನು ಹಾಕಿದ್ದೀರಾ? ಚಿಕನ್ಗೆ ಅರ್ಶಿನ ಪುಡಿ ಹಾಕಿಟ್ಟಿದ್ದೀರಾ? ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿದ್ದೀರಾ? ಹೌದು, ಯಾಕಂದ್ರೆ ಅದು ಟೇಸ್ಟ್ ಬರ್ಬೇಕು. ಅದಕ್ಕೆ ಟೇಸ್ಟ್ ಬರೋದಕ್ಕೆ ಅರ್ಶಿನ ಪುಡಿ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀರಾ? ಓನ್ಲಿ ಫಾರ್ 5 minutes. ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ವೇ ಇಲ್ಲ. ಅವ್ರು ಈರುಳ್ಳಿ, ಟೊಮೆಟೊ ಹಣ್ಣು ಹಾಕಿದ್ರು, ಚಿಕನ್ ಹಾಕಿದ್ರು, ಮಿಕ್ಸಿಂಗ್ ಆಗಿದೆ ಅದು. ಇವಾಗ ಚಿಕನ್, ಇವಾಗ ಅದಕ್ಕೆ ಏನ್ ಹಾಕ್ಬೇಕು? ಇದು ಖಾರ ಪುಡಿ, ಚಿಲ್ಲಿ ಪೌಡರ್. ಅದು ಒಲಿ 1 ಸ್ಪೂನ್. ಇದು ಎಕ್ಸ್ಟ್ರಾ ಹಾಕಿದ್ರೆ, ಯಾಕೆಂದ್ರೆ ತುಂಬಾ ಖಾರ ಇದೆ ಅದು. ಎಕ್ಸ್ಟ್ರಾ ಹಾಕಿದ್ರೆ ಆಮೇಲೆ ಲೂಸ್ ಮಷಿನ್ ಕೇಳಿದ್ರ ಹೇಳಿರೋದು? ಖಾರದ ಪುಡಿ ಜಾಸ್ತಿ ಹಾಕಿದ್ರೆ ಗೇಟ್ ಓಪನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಖಾರದ ಪುಡಿ ಕಮ್ಮಿ ಹಾಕ್ಬೇಕು. ಓಕೆ, ನಾವೀಗ ನೀರ್ ಆಡ್ ಮಾಡ್ತೀವಿ. ನೀರ್ ಆಡ್ ಮಾಡ್ಬೇಕು. ಓಕೆ, ಎಷ್ಟ್ ಹಾಕ್ಬೇಕು ನೀರು? ನಿಮ್ಗೆ ಅದು ಸೈಜ್ ಪ್ರಮಾಣೆ. ನಿಮ್ಗೆ ಸುಕ್ಕ ಬೇಕಂದ್ರೆ ಸ್ವಲ್ಪ ಹಾಕ್ಬೇಕು. ನಿಮ್ಗೆ ಸ್ವಲ್ಪ ಕರಿ ಬೇಕಂದ್ರೆ ಇದು ಹಾಫ್ ತುಂಬಾ ಕರಿ ಬೇಡ, ಸ್ವಲ್ಪ. ಅದೇ ಸ್ವಲ್ಪ ಕರಿ, ಸ್ವಲ್ಪ ಗಜ್ಜು ತರನೇ ಇರ್ಲಿ. ಅದೇ ತುಂಬಾ ಕರಿ ಚೆನ್ನಾಗಿದೆ, ನಂಗೆ ಇಷ್ಟ ಆಗಲ್ಲ. ಇಷ್ಟೇ ಲೈಟ್ ಆಗಿ. ಇದು ರೆಡಿ ಆಯ್ತು. ಅದ್ ರೆಡಿ ಆಗಿ ಹೋಯ್ತಾ? ಹೌದು. ಅದಕ್ಕೇನು ಎಕ್ಸ್ಟ್ರಾ ಏನು ಹಾಕೋದಿಲ್ಲ? ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಏನಿಲ್ಲ. ಅದು ಫಸ್ಟ್ ನಾವು ರುಬ್ಬುವಾಗ ಅದು ಹಾಕ್ತಿವಿ. ಅಕಸ್ಮಾತ್ ರುಬ್ಬೋಲಿಕ್ಕೆ ಈಗ ಕಲ್ಲಿಲ್ಲ ನಮ್ಗೆ, ಇಲ್ಲಾಂದ್ರೆ ರುಬ್ಬೇಕಾಗ್ತಿತ್ತು. ರುಬ್ಬೋ ಕಲ್ಲಿಲ್ಲ, ಅದಕ್ಕಾಗಿ ನಾವು ಪೌಡರ್ ಹಾಕಿದೇವಿ. ಯೆಲ್ಲೋ ಪೌಡರ್, ಚಿಲ್ಲಿ ಪೌಡರ್, ಟೊಮೆಟೊ ಕರಿ. ಅದು ನಾವು ಫಸ್ಟ್ ಇಂದ ಮಾಡ್ಕೊಂಡ್ ಬಂದಿದ್ದು. ಅದು ಅವಾಗಿಂದನೂ ಇದೇ ತರನೇ ಮಾಡ್ಕೊಂಡ್ ಬಂದಿರೋದು. ಇನ್ಸ್ಟೆಂಟ್ ಆಗಿ ಚಿಕನ್ ಮಾಡೋದಾದ್ರೆ ಈ ತರ ಮಾಡ್ಬೋದು. ಇದಕ್ ತುಂಬಾ ಟೈಮ್ ಅವಶ್ಯಕತೆನೇ ಇಲ್ಲ. ಬೇಗ ಮಕ್ಳಿಗೋಸ್ಕರ ಬೇಗ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಬೆಸ್ಟ್ ಆಪ್ಷನ್. ಇವಾಗ ಒಂಚೂರು ಧನಿಯಾ ಪೌಡರ್ ಚಿಕನ್ಗೆ, ಸ್ವಲ್ಪ ಧನಿಯಾ, ಇವಾಗ ಅದಕ್ಕೆ ಟ್ಯಾಮರಿನ್ ವಾಟರ್, ಹುಣಸೆಹಣ್ಣೆ ನೀರನ್ನ ಹಾಕ್ಬೇಕು. ಚಿಕನ್ ಆಯ್ತಾ? ಚಿಕನ್ ಆಯ್ತು. ಜಸ್ಟ್ 5 minutes, ಯಾಕೆಂದ್ರೆ ಅದು ಟ್ಯಾಮರಿನ್ ವಾಟರ್ ತಾಗ್ಬೇಕು. ಅದಕ್ಕೆ ತಾಗ್ಬೇಕು. ಓಕೆ, ಹಂಗ ಹಾಕಿದ ತಕ್ಷಣ ಎತ್ತದಲ್ಲ, ತಾಗ್ಬೇಕು ಚಿಕನ್ಗೆ. ಇಲ್ಲ ಅಂತಂದ್ರೆ ಚೆನ್ನಾಗಲ್ಲ. ರೆಡ್ ಚಿಕನ್ ಕರಿ ರೆಡಿ ಆಗಿದೆ. ರೆಡ್ ಚಿಕನ್ ಕರಿ ರೆಡಿ ಆಗಿದೆ. ತಿಂತಾ ಇರೋದೇ ಟೇಸ್ಟ್ ಹೇಳ್ತಾ ಇರೋದೆ. ಎಂಡಲ್ಲಿ ಕೊರಿಯಂಡರ್ನ ಸ್ವಲ್ಪ ಹಾಕ್ಬೇಕು. ರೆಡ್ ಚಿಕನ್ ಕರಿ ರೆಡಿ ಟು ಟೇಸ್ಟ್.
ತಿಂದ್ಬಿಟ್ಟು ರಿಯಾಕ್ಷನ್ ಹೇಗಿದೆ ಅಂತ ಹೇಳ್ತೀನಿ. ಇದು ನಮ್ ಫಸ್ಟ್ ನಾವ್ ಇಲ್ಲೇ ಬಂದಾಗಿಂದ ನಮ್ ತಂದೆ ತಾಯಿಯವ್ರ ಮಾಡೋದು ಐಟಮ್. ಇದು ಪಾರಂಪರಿಕ ಚಿಕನ್ ಅಡ್ಗೆ ಅಂತಾನೆ ಹೇಳ್ಬೋದು. ಅವಾಗಿಂದ ಮಾಡ್ಕೊಂಡ್ ಬಂದಿರೋದಂತ ಚಿಕನ್ ನಾನು ಟೇಸ್ಟ್ ಮಾಡಿ, ಯಾಕಂದ್ರೆ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕೇ ಇಲ್ಲ. ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ. ಸ್ಮೆಲ್ ಏನೋ ಘಮ 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 ಅಂತ ಐತೆ. ನಿಜ ಚೆನ್ನಾಗಿದೆ. ನಾ ಇನ್ಮೇಲೆ ಕೆಲ್ಸದಿಂದ ಮನೆಗ್ ಬಂದ್ಮೇಲೆ ಇದನ್ನೇ ಮಾಡ್ಕೊಂಡ್ ತಿನ್ನೋದು. ಯಾಕಂದ್ರೆ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಹೌದು, 10 ನಿಮಿಷದಲ್ಲಿ ಇಷ್ಟು ಟೇಸ್ಟಿಯಾಗಿ. ಯಾರು ತುಂಬಾ ಲೇಜಿ ಆಗಿರ್ತಾರೋ ಅವರು ಇದನ್ನ ಮಾಡ್ಕೊಂಡು ತಿನ್ಬೋದು. ರೆಡ್ ಚಿಕನ್ ಕರಿ ಸಿಂಪ್ಲಿ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ಸ್ಟೆಂಟ್ ಆಗಿ ಪಟ 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 ಅಂತ ಮಾಡುವಂತದ್ದು. ಈ ತರ ಒಂದಿಬ್ರು 3 ಜನ ಮಾತಾಡೋರು ಇದ್ರೆ ಅಂತೂ ಗೊತ್ತೇ ಆಗಲ್ಲ. ಅವಾಗ ಸ್ವಲ್ಪ ಜಾಸ್ತಿ ಮಾಡಿ, ಯಾಕಂದ್ರೆ ಎಲ್ರ ಮನೆಗೂ ಸ್ವಲ್ಪ ತಗೊಂಡು ಬಿಡ್ಬೋದು ಅಡುಗೆ ಮಾಡ್ಕೊಂಡು. ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ರಾಘೋಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೊಸ ರೆಸಿಪೀಸ್ಗಳು ಗೊತ್ತಾಗ್ತಿರ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಥ್ಯಾಂಕ್ ಯು ಲಲಿತಾ ಮೇಡಮ್, ಥ್ಯಾಂಕ್ ಯು ಲೀನಾ ಮೇಡಮ್, ಥ್ಯಾಂಕ್ ಯು ಎಸ್ಪ್ರೆನ್ಸ್ ಮೇಡಮ್. ತುಂಬಾ ಚೆನ್ನಾಗಿ ಬಂತು. ನನಗಂತೂ ಕಳೆದು ಹೋಗಿ ಬಿಟ್ಟೆ. ನೀವು ಕಳೆದು ಹೋಗ್ಬೇಕು ಅಂತ ಅಂದ್ರೆ ಚಿಕನ್ ಮಾಡ್ಕೊಂತೀನಿ. ನಮಸ್ತೆ. ಬಿಸಿ ಬಿಸಿ ನೀರಲ್ಲಿ ಕಲಸಿ ಮಾಡುವಂತ ಬಾಕ್ರ. ನಾವು ಎಲ್ಲಿ ಹೊರಗಡೆ ಹೋಗ್ತೇವಿ, ಎಲ್ಲ ಕೆಲ್ಸಕ್ ನಾವು ಹೋಗ್ತೇವಿ, ಬಸ್ ನಲ್ಲಿ ಹೀಗೆ ಕೂತಿರ್ತೀರಿ, ಮುಟ್ಬೇಡ ಹೊಲಸ್ ಜನ, ವಾಸನೆ ಬರ್ತದೆ ಅವರಿಗೆ, ಸನಿಪ್ ಕುಂದಿರ್ಬಾರ್ದು, ಕಪ್ಪಿದ್ದಾರೆ ಅವರು, ನೋಡ್ಲಿಕ್ಕೆ ಆಶ್ಚರ್ಯ, ಅವ್ರು ಕೂದ್ಲು ನೋಡು ಹೆಂಗಿದೆ, ಸ್ಪ್ರಿಂಗ್ ತರ ಇದೆ, ಹಂಗ್ ಜನ ತುಂಬಾ ಹ್ಯಾರೆಸಿಂಗ್ ಮಾಡ್ತಾರೆ ನಮ್ಗೆ. ಡ್ಯಾನ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚಂದ.